ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅಂಗವಾಗಿ ನೂರಾರು ಮಹಿಳೆಯರು ತಮಟೆ ವಾದ್ಯದ ಮೂಲಕ ಒಟ್ಟಾಗಿ ಆಗಮಿಸಿ ರಥಕ್ಕೆ ಆರತಿ ಬೆಳಗಿದ್ರು. ಜೊತೆಗೆ ಹೋಮ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವವನ್ನು ಗ್ರಾಮದ ಜನರು ಶ್ರದ್ಧಾ ಭಕ್ತಿಯಿಂದ ಎಳೆದ ದೃಶ್ಯ ಕಂಡುಬಂತು. ಹಾಗೆಯೇ ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ರಥವು ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಬರುತ್ತಿದ್ದಂತೆ ಭಕ್ತರು ರಥದ ಮೇಲೆ ಬಾಳೆಹಣ್ಣು ಎಸೆದು ಗೋವಿಂದ ಗೋವಿಂದ ಎಂದು ಜಯ ಘೋಷಣೆ ಕೂಗಿದ್ರು. ಜೊತೆಗೆ ಇನ್ನು ಸ್ವಾಮಿಯ ದರ್ಶನಕ್ಕೆ ಬಂದ ಸಾರ್ವಜನಿಕರಿಗೆ ಭಕ್ತರು ಅರವಂಟಿಕೆ ಮತ್ತು ದಾಸೋಹ ಕುಟೀರಗಳನ್ನು ರಸ್ತೆ ಉದ್ದಕ್ಕೂ ಆಯೋಜಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಭಕ್ತರು ಹಾಗೂ ನೆರಳೂರು ಗ್ರಾಮಸ್ಥರು ಭಾಗವಹಿಸಿದ್ರು. ಸರ್ವೇಶ್ವರಾಯ ಮಹಾದೇವಾಯ ನಮೋ ನಮಃ. ಕಳಶಾಂಗದಾಗೆಲ್ಲ ಇಟ್ಟಿದ್ದೀವಿ. ಸಮೇತ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಗಳನ್ನು ತಟ್ಟಕ್ಕೆ ಹೊಂದಿರೋದು ಸ್ವಾಮಿ ಸಾಲು. ಎಲ್ಲ ಕೈ ಜೋಡಿಸ್ಕೊಡ್ರಿ. ಇವಾಗ ಒಂದ್ ಮೈಕ್ ಆಫ್ ಮಾಡ್ಕೊಡ್ರಿ, ಅದೇ ಸೌಂಡ್ ಕಮ್ಮಿ ಮಾಡ್ಕೊಳ್ಳಿ. ಎಲ್ಲ ಕೈ ಜೋಡಿಸ್ಕೊಡ್ರಿ. ಯಜ್ಞೇಶ ಅಚ್ಚು ಸುಸ್ತಿ ಶ್ರದ್ಧಾ ಮೀನ ವಿಷಃ ಕೈ ಜೋಡಿಸ್ರಿ. ಎಲ್ಲ ಕೈ ಜೋಡಿಸಿ ಒಂದು ಮುಂಡಿಯೂರು ದೇವಸ್ಥಾನಕ್ಕೆ ಮತ್ತೆ ಮಹಾಪ್ರಭಂ ಆಪಕ್ಕೊಂಡ ಹಿಂಗ ಚಾಪಕ್ಕೊಂಡ ಅಂತ
అగ్ని సమాహిత భయం నజయం నజ మృత్యు ಈ ಕಡೆ ಕೊಡ್ತಪ್ಪ ಈ ಕಡೆ ರಿವರ್ಸ್ ಹಾಕ್ತಾರೆ ರಿವರ್ಸ್ ಹಾಕ್ತಾರೆ ಈ ಕಡೆ ಇದೆಯಮ್ಮ ಟೀಮ್ ಎತ್ಕೊಂಡಿರಿ ಟೀಮ್ ಎತ್ಕೊಂಡಿರಿ ಟೀಮ್ ಎತ್ಕೊಂಡಿರಿ ఆడిపోయినా பத்து சொல்றாரு பத்து சொல்றாரு எலிக்கு எலிக்கு சொல்றாரு சொல்றாரு பத்து சொல்றாரு కమ్ముంది 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 నిదానం 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 నిదానం
ಈ ನೇರಳೂರು ಗ್ರಾಮದಲ್ಲಿ ಅನಾದಿ ಕಾಲದಿಂದ ಕಾಶಿ ವಿಶ್ವನಾಥೇಶ್ವರ ರಥೋತ್ಸವವನ್ನು ಹಮ್ಮಿಕೊಂತ ಬರ್ತಾ ಇದ್ದಾರೆ.
ಈ ತಾತ ಮುತ್ತಾತನ ಕಾಲದಿಂದಲೂ ಈ ರಥೋತ್ಸವನ್ನ ತುಂಬಾ ವಿಜೃಂಭಣೆಯಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇವತ್ತು ಸಹ ತುಂಬಾ ವಿಜೃಂಭಣೆಯಿಂದ ನಡೆದಿದೆ. ಈಗ 1, 2, 3, 4ನೇ ತಾರೀಕುವರೆಗೂ ಹಲವಾರು ಕಾರ್ಯಕ್ರಮಗಳು. 1ನೇ ಜಾತ್ರಾ ಮಹೋತ್ಸವ, 2ನೇ ತಾರೀಕು ಆರ್ಕೆಸ್ಟ್ರಾ, 3ನೇ ತಾರೀಕು ರಾಜ ಸತ್ಯವ್ರತ ನಾಟಕ, ಮತ್ತೆ 4ನೇ ತಾರೀಕು ಪಲ್ಲಕ್ಕಿ ಉತ್ಸವ ಇರುತ್ತೆ. ದಯವಿಟ್ಟು ಎಲ್ಲಾ ಭಕ್ತಾದಿಗಳು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಾವು ಸಹ ಈ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮ ಇಡೀ ಜನತೆಗೆ ಕೋರ್ಕೊಂತ ಇದ್ರು. ಸುಮಾರು ಹಳದಿ ಕಾಲದಿಂದ ನಡೆಸ್ಕೊಂಡ್ ಬರ್ತಂತ ಕಾಶಿ ವಿಶ್ವನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಇವತ್ತು ಅದ್ದೂರಿಯಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ, ಒಂದು ಜಾತ್ರೆಗೆ ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ನಮ್ಮ ಗ್ರಾಮಸ್ಥರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಅವರು ತುಂಬಾ ಧನ್ಯವಾದಗಳು. ಅದೇ ರೀತಿ ನಾಳೆ 2ನೇ ತಾರೀಕು ಸಂಗೀತ ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಿದ್ರಿ. ಅದೇ ರೀತಿ 3ನೇ ತಾರೀಕು ಕನ್ನಡ ಪೌರಾಣಿಕ ನಾಟಕವನ್ನ ಹಮ್ಮಿಕೊಂಡಿದ್ವಿ. 4ನೇ ತಾರೀಕು ಪಲ್ಲಕ್ಕಿ ಉತ್ಸವನ ಏರ್ಪಡಿಸಿದ್ವಿ. ಎಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೊಂತ ಇದ್ದೀನಿ. ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ರಥೋತ್ಸವ ನಡೆದಿದೆ. ಮತ್ತೆ ನಾಳೆ ರಥಮಂಜರಿ ಕಾರ್ಯಕ್ರಮ ಇದೆ. ನಾಳೆ 3ನೇ ತಾರೀಕು ಶನೇಶ್ವರ ಗ್ರಾಮ ಇದೆ. ಎಲ್ಲಾ ಸುತ್ತಮುತ್ತಲಿನ ಗ್ರಾಮಸ್ಥರು ನಮ್ಮ ಜಾತ್ರಾ ಮಹೋತ್ಸವದಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ. ಕಾರ್ಯಕ್ರಮ ನೆರಳೂರು ಗ್ರಾಮ ಛಾಯಾಪುರಿ ಕ್ಷೇತ್ರ ನಮ್ಮ ಗ್ರಾಮದಲ್ಲಿ ಬಹಳ ಪುರಾತನವಾಗಿ ಶ್ರದ್ಧೆಯಿಂದ, ಭಕ್ತಿಯಿಂದ, ದೇವರಿಷ್ಠೆಯಿಂದ ಕಾಶಿ ವಿಶ್ವನಾಥ ರಥೋತ್ಸವ ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷದ ಈ ವರ್ಷ ಕೂಡ ಬಹಳ ಶ್ರದ್ಧಾ ಭಕ್ತಿಯಿಂದ ಭಗವಂತನ ಸೇವೆ ಮಾಡಿದ್ದೀವಿ. ಎಲ್ಲ ಗ್ರಾಮಸ್ಥರಿಗೂ, ದೇಶವಾಸಿಗಳಿಗೆ ಪ್ರಪಂಚಾದ್ಯಂತ ಭಗವಂತ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿಕೊಡ್ತೀವಿ. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಶ್ರೀರಾಮ್. ಏನೋ ಪ್ರಪಂಚ ಶ್ರೀ ಕಾಶಿ ವಿಶ್ವನಾಥೇಶ್ವರ ರಥೋತ್ಸವ ಪ್ರತಿ ವರ್ಷದಂತೆ ಇವತ್ತು ಸಹ ನಮ್ಮ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಈ ಸಂದರ್ಭದಲ್ಲಿ ನಾಳೆ ಆರ್ಕೆಸ್ಟ್ರಾ, ನಾಳಿದ್ದು ಪೌರಾಣಿಕ ನಾಟಕ, ಮತ್ತೆ ಆಚೆ ನಾಡಿದ್ದು ಪಲ್ಲಕ್ಕಿ ಉತ್ಸವಗಳಿರುತ್ತೆ. ಈ ಸಂದರ್ಭದಲ್ಲಿ ನಾವು ಶ್ರೀ ಕಾಶಿ ವಿಶ್ವನಾಥೇಶ್ವರ ದೇವರಲ್ಲಿ ಇವತ್ತೇನು ಇಡೀ ಪ್ರಪಂಚಾದ್ಯಂತ ಯುದ್ಧದ ಕಾರ್ಮೋಡ ಹೋಗಿದೆ. ಆ ಒಂದು ಯುದ್ಧದ ಕಾರ್ಮೋಡ ಆಚೆ ಹೋಗಿ ಇಡೀ ಪ್ರಪಂಚದ ಜನರು ಶಾಂತಿ ಸುಖಭಾವನೆಯಿಂದ ನಡೆಸಲಿ, ಇಡೀ ಪ್ರಪಂಚಕ್ಕೆಲ್ಲ ಒಳ್ಳೆಯದಾಗ್ಲಿ ಅಂತ ಆ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯಲ್ಲಿ ಬೇಡಿಕೊಳ್ತಾ ಈ ರಾಜ್ಯ ವಿಜೃಂಭಣೆಯಿಂದ ಆಗ್ಲಿ ಅಂತ ಹೋಗ್ತಾ ಇದ್ದೇವೆ. ಈ ದಿನ ನೆರಳೂರಿನಲ್ಲಿ ಈ ಕಾಶಿ ವಿಶ್ವನಾಥೇಶ್ವರ ನಮ್ಮ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ ವಿಜೃಂಭಣೆಯು ಇಡೀ ಪ್ರಪಂಚದತ್ತು ಹಾಗೂ ನಮ್ಮ ಭಾರತ ದೇಶಕ್ಕೂ ಸಮೃದ್ಧಿ ಎಲ್ಲ ತರಲಿ, ಹಾಗೂ ಏನೀಗ ಯುದ್ಧದ ಕಾರ್ಮೋಡ ಇದೆ ಅದೆಲ್ಲ ಕರಗಿ ಎಲ್ಲ ವಿಶ್ವದಲ್ಲಿ ಶಾಂತಿ ನೆಲೆಸಿ ಸರ್ವೋಜನ ಸುಂದರ ಭವಂತು. ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ಒಂದು ಬ್ರಹ್ಮರಥೋತ್ಸವವನ್ನು ನೆರಳೂರು ಗ್ರಾಮದಲ್ಲಿ ಆಚರಣೆ ಮಾಡಲಾಯಿತು. ತುಂಬಾ ಅಚ್ಚುಕಟ್ಟವಾಗಿ ವಿಜೃಂಭಣೆಯಾಗಿ ಈ ಗ್ರಾಮದಲ್ಲಿ ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನದಿಂದ ಯಲ್ಲಮ್ಮನ ದೇವಾಲಯದವರೆಗೂ ರಥವನ್ನು ಎಳೆದು ತಂದು ನಿಲ್ಲಿಸಲಾಗಿದೆ. ಯಶಸ್ವಿಯಾಗಿ ನಿಲ್ಲಿಸಲಾಗಿದೆ. ಎಲ್ಲ ಗ್ರಾಮಸ್ಥರು ತುಂಬಾ ಭಕ್ತಿ ಭಾವನೆಗಳಿಂದ ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗಿ ಆ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿರುತ್ತಾರೆ. ಓಂ ನಮಃ ಶಿವಾಯ. ಇವತ್ತು ನೆರಳೂರು ಗ್ರಾಮದಲ್ಲಿ ಅನಾದಿಕಾಲದಿಂದ ಬಂದಿರುವಂತಹ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಇದ್ದು ಬಹಳ ವಿಜೃಂಭಣೆಯಿಂದ, ಶ್ರದ್ಧಾಭಕ್ತಿಯಿಂದ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಎಲ್ಲರೂ ಭಾಗವಹಿಸಿ ಬಹಳ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಈ ಬ್ರಹ್ಮರಥೋತ್ಸವವು ಈ ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನದಿಂದ ಯಲ್ಲಮ್ಮ ದೇವಸ್ಥಾನದವರೆಗೂ ಬರ್ತಾ ಇದೆ. ಬಹಳಷ್ಟು ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಹೇಳ್ಬಿಟ್ಟು ಕೋರ್ಕೊಳ್ತಾ ಎಲ್ಲರಿಗೂ ಒಳ್ಳೇದಾಗಲ್ಲ ಅಂತ ಹೇಳ್ತೇನೆ. ತುಂಬಾ ಅದ್ದೂರಿಯಾಗಿ ಮೂಡಿ ಬಂದಿದೆ. ಎಲ್ಲಾ ವರ್ಷನೂ ಪ್ರತಿ ವರ್ಷಕ್ಕಿಂತ ಹೆಚ್ಚು ಜನ ಸೇರಿ ಈ ವರ್ಷ ತುಂಬಾ ಅದ್ದೂರಿಯಾಗಿ ಮೂಡಿ ಬಂದಿದೆ.